ಮೈಸೂರು ಅರಮನೆಯ ಮುಖ್ಯದ್ವಾರದ ಮೇಲ್ಚಾವಣಿ ಕುಸಿತ ಆಗಿದೆ. ಅರಮನೆಯ ವರಹ ಗೇಟ್ನಲ್ಲಿ ಮುಖ್ಯದ್ವಾರದ ಮೇಲ್ಚಾವಣಿ ಬಿದ್ದಿದೆ. ಸ್ವಲ್ಪ ಪ್ರಮಾಣದ ಕುಸಿತ ಆಗಿರುವುದು ಭಾರಿ ಅನಾಹುತ ತಪ್ಪಿದೆ. ಯಾಕೆಂದರೆ ಸಾರ್ವಜನಿಕರು ಬರ್ತಾನೆ ಇದ್ದಾರೆ. ಸಾರ್ವಜನಿಕರು ಬರುವಂಥ ಗೇಟ್ ಅದು ಮೇನ್ ಗೇಟು, ಅದರ ಹತ್ತಿರನೇ ಆಗಿರುವಂಥ ಘಟನೆ ಇದು. ಮೇಲ್ಚಾವಣಿ ಕೆಳಗೆ ನಿಲ್ಲಿಸಿದ್ದ ಬೈಕ್ ಏನಿದ್ದಾವೆ ಅದರ ಮೇಲೆ ಬಿದ್ದಿದೆ. ಘಟನೆ ಬಳಿಕ ಗೇಟ್ ಬಳಿ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿದ್ದಾರೆ. ನಾವು ನೋಡ್ತಾ ಇದ್ದೀವಿ, ಮೇನ್ ಗೇಟ್ ರೀ ಇದು. ಸ್ವಚ್ಛತಾ ಸಿಬ್ಬಂದಿಯಿಂದ ಮೇಲ್ಚಾವಣಿಯ ಮಣ್ಣನ್ನು ಕೂಡ ತೆರವು ಮಾಡಲಾಗಿದೆ. ಅಂದರೆ ಈಗ ಅಲ್ಲಿನ ಸಿಬ್ಬಂದಿ ಎಲ್ಲವನ್ನು ಕೂಡ ತೆರವು ಮಾಡಿದ್ದಾರೆ. ಯಾರ್ದಾದ್ರೂ ತಲೆ ಮೇಲೆ ಬಿದ್ದಿದ್ರೆ ಬಹುಶಃ ಅನಾಹುತ ಆಗ್ತಿತ್ತೇನೋ. ಯಾಕಂತ ಹೇಳಿದ್ರೆ ಸಾಕಷ್ಟು ವರ್ಷಗಳಿಂದ ರಾಜ ಮಹಾರಾಜರ ಕಾಲದಿಂದ ಇರುವಂತಹ ಒಂದು ಗೋಡೆಗಳಿವೆಲ್ಲವೂ ಕೂಡ ಮೇಲ್ಛಾವಣಿ, ಅದರಲ್ಲೂ ಅದನ್ನು ದುರಸ್ತಿ ಮಾಡುವಂತಹ ಕೆಲಸ ಹಂತ ಹಂತವಾಗಿ ಆಗ್ತಾನೇ ಇರುತ್ತೆ. ಯಾಕೆಂದರೆ ಸರ್ಕಾರ ನಿರ್ವಹಣೆ ಮಾಡೋದ್ರಿಂದಾಗಿ ಅದನ್ನು ಪರಿಶೀಲನೆ ಮಾಡುವಂಥ ಕೆಲಸ ಕೂಡ ಆಗ್ತಾ ಇರುತ್ತೆ. ಬಟ್ ಅಲ್ಲಿ ಏನಂತ ಹೇಳಿದ್ರೆ ಸಾರ್ವಜನಿಕರು ಜಾಸ್ತಿ ಬರುವಂಥ ಪ್ರದೇಶ, ಅದು ಮೇನ್ ಗೇಟು. ಹಾಗಾಗಿನೇ ಅಲ್ಲಿ ಈಗ ಮೇಲ್ಛಾವಣಿ ಬಿದ್ದಿದ್ದರಿಂದಾಗಿ ಕೆಲ ಕಾಲ ಆತಂಕ ಕೂಡ ನಿರ್ಮಾಣ ಆಗಿತ್ತು. ನೋಡಿ, ಕಬ್ಬಿಣದ ಸೆರಳುಗಳು ಕೂಡ ಕಾಣ್ತಾ ಇದ್ದಾವೆ. ಹಾಗಾಗಿನೇ ಅದನ್ನು ದುರಸ್ತಿ ಮಾಡುವಂತಹ ಕೆಲಸ ಕೂಡ ಆಗಬೇಕು. ಬಟ್ ಇನ್ನೊಂದು ಸರಿ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕು. ಸಾವಿರಾರು ಸಂಖ್ಯೆಯಲ್ಲಿ ದಿನನಿತ್ಯವೂ ಕೂಡ ಪ್ರವಾಸಿಗರು ಮೈಸೂರು ಅರಮನೆಗೆ ಭೇಟಿಯನ್ನು ಕೊಡ್ತಾನೆ ಇರ್ತಾರೆ. ಅದರಲ್ಲೂ ಮುಖ್ಯದ್ವಾರದ ಬಳಿ ಹೀಗಾಯಿತು ಅಂತ ಹೇಳಿದ್ರೆ ಅನಾಹುತ ಖಂಡಿತವಾಗ್ಲೂ ಆಗೋ ಸಾಧ್ಯತೆಗಳಿರ್ತವೆ. ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ. ಪುನೀತ್, ಮುಖ್ಯದ್ವಾರದ ಬಳಿ ಹೀಗಾಗಿದೆ, ಬಹುಶಃ ಕಂಪ್ಲೀಟಾಗಿ ಮೈಸೂರು ಅರಮನೆ ಅಥವಾ ಅಲ್ಲಿನ ಕಟ್ಟಡಗಳು ಇವೆಲ್ಲವನ್ನು ಕೂಡ ಇನ್ನೊಮ್ಮೆ ಪರಿಶೀಲನೆ ಮಾಡುವಂಥ ಒಂದು ಅವಶ್ಯಕತೆ ಇದೆಯಾ ಅಂತ ಇವೆಲ್ಲ ನೋಡ್ತಾ ಇದ್ದರೆ, ಮತ್ತು ಘಟನೆ ಹೇಗಾಯಿತು, ಜೊತೆಗೆ ಯಾವ ರೀತಿ ಅಲ್ಲಿ ಸ್ವಚ್ಛತಾ ಕಾರ್ಯ ನಡೀತಾ ಇದೆ? ಪ್ರಭು, ಈಗಾಗಲೇ ಏನು ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು, ಮೈಸೂರು ಅಂದ ತಕ್ಷಣ ಅದು ಪಾರಂಪರಿಕ ನಗರ ಅಂತಾನೆ ಕರೆಸ್ಕೊಳ್ಳಲಾಗುತ್ತೆ. ಯಾಕೆಂತ ಹೇಳಿದ್ರೆ ಪಾರಂಪರಿಕ ಕಟ್ಟಡಗಳೇ ಇಲ್ಲಿ ಪ್ರತಿಬಿಂಬಿತವಾಗಿರ್ತಕ್ಕಂಥದ್ದು. ಈ ಒಂದು ಪಾರಂಪರಿಕ ಕಟ್ಟಡಗಳನ್ನ, ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಅರಮನೆಯನ್ನ ಕಣ್ತುಂಬಿಕೊಳ್ಳಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ದೇಶ ವಿದೇಶಗಳಿಂದ ಪ್ರವಾಸಿಗರು ಪ್ರತಿನಿತ್ಯವೂ ಕೂಡ ಬರ್ತಾ ಇರ್ತಾರೆ. ಇನ್ನು ಮುಖ್ಯವಾಗಿ ಇದು ತುಂಬಾ ಹಳೆಯ ಕಟ್ಟಡಗಳಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅದರ ಒಂದು ನಿರ್ವಹಣೆಯ ವಿಚಾರ ಏನಿದೆ, ಇದರಲ್ಲೆಲ್ಲೋ ಒಂದು ಕಡೆ ನಿರ್ಲಕ್ಷ್ಯತನ ಇದೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಕಾರಣಕ್ಕಾಗಿಯೇ ಪ್ರತಿನಿತ್ಯವೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಓಡಾಟ ಮಾಡುವಂತಹ ಮುಖ್ಯ ದ್ವಾರ, ಅರಮನೆಯ ಕೋಟೆಯ ದ್ವಾರ ಏನಿದೆ, ವರಹ ದ್ವಾರ ಏನಿದೆ, ಆ ಒಂದು ವರಹ ದ್ವಾರದ ಮೇಲ್ಛಾವಣಿಯ ಗಾರೆ ಕುಸಿದು ಬಿದ್ದಿರತಕ್ಕಂಥದ್ದು. ಅದೃಷ್ಟವಶಾತ್ ಆ ಒಂದು ಸಂದರ್ಭದಲ್ಲಿ ಯಾರು ಕೂಡ ಪ್ರವಾಸಿಗರು ಆ ಒಂದು ದಾರಿಯಲ್ಲಿ ಓಡಾಟವನ್ನು ಮಾಡಿಲ್ಲ. ಜೊತೆಗೆ ಅಲ್ಲಿ ಅರಮನೆಯ ಸಿಬ್ಬಂದಿಯವರು ಇರಬಹುದು, ಅವ್ರು ಯಾರು ಕೂಡ ಓಡಾಟ ಮಾಡದೇ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಯಾವುದೇ ರೀತಿಯಾದಂತಹ ಅನಾಹುತಗಳಾಗಿಲ್ಲ. ಆದ್ರೆ ಕೆಳಭಾಗದಲ್ಲಿ ನಿಲ್ಲಿಸಿದ್ದಂತಹ ಒಂದು ಬೈಕ್ ಜಖಮಾಗಿರ್ತಕ್ಕಂಥದ್ದು. ಅದನ್ನ ಹೊರತುಪಡಿಸಿದ್ರೆ ಇಡೀ ಅರಮನೆಯ ಕಟ್ಟಡವನ್ನು ನಾವು ನೋಡಿದಂತಹ ಸಂದರ್ಭದಲ್ಲಿ ಅದರ ಒಂದು ನಿರ್ವಹಣೆಯ ವಿಚಾರದಲ್ಲಿ ಈಗಾಗಲೇ ಹಲವಾರು ಬಾರಿ ಅರಮನೆಯಲ್ಲಿ ಆಗ್ತಾ ಇರತಕ್ಕಂತ ವ್ಯತ್ಯಯಗಳ ಬಗ್ಗೆ, ಅಲ್ಲಿಯ ಒಂದು ವ್ಯವಸ್ಥೆಗಳ ಬಗ್ಗೆ, ಇದರ ಬಗ್ಗೆ ಸಂಪೂರ್ಣವಾದಂತಹ ಸುದ್ದಿಯನ್ನು ಬಿತ್ತರಿಸುವಂತಹ ಒಂದು ಕೆಲಸ ಕೂಡ ಆಗ್ತಾ ಇದೆ. ಅದನ್ನ ಎಚ್ಚೆತ್ತುಕೊಳ್ಳುವಂತಹ ಒಂದು ಕೆಲಸವನ್ನ ಇದುವರೆಗೂ ಕೂಡ ಮಾಡಿಲ್ಲ. ಯಾಕೆಂತ ಹೇಳಿದ್ರೆ ಪಾರಂಪರಿಕ ತಜ್ಞರು ಕೂಡ ಮೈಸೂರಿನಲ್ಲಿರುವಂತಹ ಪಾರಂಪರಿಕ ಕಟ್ಟಡಗಳ ಒಂದು ನಿರ್ವಹಣೆ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಮಾಡಿರ್ತಕ್ಕಂಥದ್ದು. ಮುಖ್ಯವಾಗಿ ಮೈಸೂರಿಗೆ ಬರ್ತಕ್ಕಂಥದ್ದೇ ಅರಮನೆಯನ್ನ ಕಣ್ತುಂಬಿಕೊಳ್ಳಿಕ್ಕೆ. ಆ ಒಂದು ಅರಮನೆಯ ಮೇಲ್ಛಾವಣಿಯ ಒಂದು ಗಾರೆ ಕುಸಿದು ಏನ್ ಬಿದ್ದಿದೆ, ಇದು ಒಂದು ರೀತಿ ಕಟ್ಟಡ ಎಲ್ಲೋ ಮತ್ತಷ್ಟು ಕುಸಿತಕ್ಕೊಳಗಾಗುವಂತಹ ಒಂದು ಆತಂಕ ಈಗ ಮೈಸೂರಲ್ಲಿ ಮನೆ ಮಾಡಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಇದರ ನಿರ್ವಹಣೆ ಏನಿದೆ, ಅದಕ್ಕೆ ಸಂಬಂಧಪಟ್ಟ ತಜ್ಞರನ್ನ ಅಲ್ಲಿಗೆ ಭೇಟಿ ಕೊಡಿಸುವ ಮುಖಾಂತರ ಅಲ್ಲಿ ಪರಿಶೀಲನೆಯನ್ನು ನಡೆಸಿ ಅದನ್ನ ಕಾಪಾಡಿಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಈಗಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ.